ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಮಲೆನಾಡು ಸೈಡ್ ನಮ್ಮ ಸೈಡ್ ಮಾಡೋ ಹುಗ್ಗಿಯನ್ನು ಕಿಚಡಿ ಅಂತಲೂ ಕರೀತಾರೆ. ಇದನ್ನು ಹೆಂಗೆ ಮಾಡೋದು ಹುಗ್ಗಿಯನ್ನು ಅಂತ ನೋಡೋಣ ಬನ್ನಿ. ನೋಡಿ, ಇದನ್ನು ತಿನ್ನೋಕ್ಕೆಂತೂ ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಇವಾಗ ಅಕ್ಕಿನ ತಗೊಂಡಿದ್ದೀನಿ. ನೋಡಿ, ಅಕ್ಕಿ ತಗೊಂಡು ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡ್ಕೊಬಿಟ್ಟು ತೊಳೆದಿಟ್ಕೊಬೇಕು. ಸೊ ಅಕ್ಕಿ ತೊಳೆದಿಟ್ಕೊಂಡ್ಮೇಲೆ ಅದಕ್ಕೆ ಹುಳ್ಳಿಕಾಳು ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಹುಳ್ಳಿಕಾಳು ತಗೊಂಡು ಹಂಚಲ್ಲಿ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಹಂಚಲ್ಲಿ ಹುಳ್ಳಿಕಾಳನ್ನ ಹುರ್ಕೊಂಡು ನೆಕ್ಸ್ಟು ಮೆಂತ್ಯವು ಸ್ವಲ್ಪ ತಗೊಂಡು ಮೆಂತ್ಯವನ್ನ ಹಂಚಲ್ಲಿ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಹುರ್ಕೊಂಬಿಟ್ಟು ಮೆಂತ್ಯವು ಮತ್ತು ಹುಳ್ಳಿಕಾಳನ್ನ ಈ ಥರ ಮಿಕ್ಸಿಲಿ ಸಣ್ಣದಾಗಿ ಪುಡಿ ಮಾಡ್ಕೋಬೇಕು. ಇದು ಹುಗ್ಗಿಯನ್ನು ತುಂಬ ಮೆಂತ್ಯವಿಂದ ಪ್ರೋಟೀನ್ ಸಿಗುತ್ತೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ತಂಪು ಮತ್ತು ತುಂಬ ರುಚಿಯಾಗೂ ಇರುತ್ತೆ ತಿನ್ನೋಕ್ಕೆ. ಈ ಥರ ಬಿಸಿಲಿಗಂತೂ ತುಂಬ ತಂಪು ಹುಗ್ಗಿಯನ್ನು ತಿನ್ನೋದಂತೂ. ನೆಕ್ಸ್ಟು ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿ ಗೆಡ್ಡೆನ ತಗೊಂಬಿಟ್ಟು ಅದನ್ನು ಗೆಡ್ಡೆನ ಚೆನ್ನಾಗಿ ಬಿಡಿಸ್ಕೋಬೇಕು. ಅಂದರೆ ಅದನ್ನು ಸಿಪ್ಪೆ ಸುಲಿದ್ಬಿಟ್ಟು ಈ ಥರ ಎಸ್ಲನ್ನು ಬಿಡಿಸಿಟ್ಕೋಬೇಕು. ಒಂದು ಬೆಳ್ಳುಳ್ಳಿ ಗೆಡ್ಡೆನ ಯೂಸ್ ಮಾಡಿದ್ದೀನಿ. ಈ ಬೆಳ್ಳುಳ್ಳಿನ ಈ ಥರ ಸಿಪ್ಪೆನ ಸುಲಿದ್ಬಿಟ್ಟು ಚೆನ್ನಾಗಿ ನೋಡಿ ಈ ಥರ ಬೆಳ್ಳುಳ್ಳಿನ ಸುಲಿದು ಇಟ್ಕೋಬೇಕು. ನೆಕ್ಸ್ಟು ಬೆಳ್ಳುಳ್ಳಿನ ರೆಡಿ ಇದೆ ನೋಡಿ, ಬೆಳ್ಳುಳ್ಳಿ ಹುಗ್ಗಿಯನ್ನು ಮಾಡೋಕ್ಕೆ. ಸೊ ಹುಗ್ಗಿಯನ್ನು ಅಥವಾ ಕಿಚಡಿ ಅಂತಲೂ ಕೂಡ ಅಂತಾರೆ. ನೋಡಿ, ಈ ಥರ ಬೆಳ್ಳುಳ್ಳಿ ರೆಡಿ ಇದೆ. ಈಗ ಏನೇನು ಬೇಕು ಅಂತ ಹೇಳ್ತೀನಿ ಬನ್ನಿ. ಹುಗ್ಗಿ ಅನ್ನಕ್ಕೆ ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಪುಡಿ ಮಾಡ್ಕೊಂಡಿರೋ ಅಂಥ ಮೆಂತ್ಯವು ಮತ್ತು ಹುಳ್ಳಿಕಾಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು ಸೇರಿಸ್ಕೋಬೇಕು. ಆಮೇಲೆ ಅದಕ್ಕೆ ಅರಿಶಿನ ಪುಡಿ. ಸೊ ಇವಾಗ ಎಲ್ಲ ರೆಡಿ ಮಾಡಿಟ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈಗ ಕುಕ್ಕರ್ನ ಇಟ್ಬಿಟ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿಬಿಟ್ಟು ಇದಕ್ಕೆ ಈರುಳ್ಳಿ ಯೂಸ್ ಮಾಡಲ್ಲ ಒಗ್ಗರಣೆಗೆ. ಇದಕ್ಕೆ ಈರುಳ್ಳಿ ಚೆನ್ನಾಗಿರಲ್ಲ. ಸೊ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ಬೆಳ್ಳುಳ್ಳಿ ಮತ್ತು ಬೇವಿನ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು, ಒಗ್ಗರಣೆ ಮಾಡ್ಕೋಬೇಕು. ಸೊ ನೋಡಿ, ಕರಿಬೇವು ಮತ್ತು ಒಂದು ಎಕ್ಲು ಬೆಳ್ಳುಳ್ಳಿನ ಯೂಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು ಎಣ್ಣೆ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರೋ ಅಂಥ ಹುಳ್ಳಿಕಾಳು ಮತ್ತು ಮೆಂತ್ಯ ಪುಡಿನ ಹಾಕ್ತಾಯಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾರ್ಯಾರಿಗೆ ಹುಗ್ಗಿಯನ್ನು ಅಂದರೆ ಇಷ್ಟ, ಯಾರ್ಯಾರು ಹುಗ್ಗಿಯನ್ನು ತಿಂದಿದ್ದೀರಿ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ದಲೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ. ನನ್ನ ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ಸು ನಿಮಗೆ ನೋಟಿಫಿಕೇಷನ್ ಸಿಗಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಲಿಲ್ಲ ಅಂದರೆ. ಸೊ ಈಗ ಅದು ಫ್ರೈ ಆದಮೇಲೆ ಸ್ವಲ್ಪ ಕಲರಿಗೋಸ್ಕರ ಅರಿಶಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಅರಿಶಿನ ಪುಡಿನ ಹಾಕೊಳ್ಳೋಣ. ಈಗ ಅರಿಶಿನ ಪುಡಿ ಹಾಕಿಬಿಟ್ಟು ಮತ್ತೊಂದು ಸಲ ಇದು ಮಾಡ್ಕೊಳ್ಳೋಣ. ಮತ್ತು ಇದಕ್ಕೇನು ಬೇಕು ಅಂತ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಹುರ್ಕೊಂಡು ಪುಡಿ ಮಾಡ್ಕೊಂಡಿರೋಂತಹ ಹುಳ್ಳಿಕಾಳು ಮತ್ತು ಮೆಂತ್ಯ ಪುಡಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ. ಸೊ ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಈಗ ಎಲ್ಲ ಫ್ರೈ ಮಾಡಿ ಬಾಣಲಿಲಿಟ್ಟು ಮಾಡ್ಕೊಬೇಕು. ಸೊ ಈಗ ತೊಳೆದಿಟ್ಕೊಂಡಿರೋ ಅಂಥ ಫ್ರೈ ಮಾಡಿದ್ವಲ್ಲ, ಅದಕ್ಕೆ ತೊಳೆದಿಟ್ಟಿರೋ ಅಂಥ ಅಕ್ಕಿನ ಅದಕ್ಕೆ ಈಗ ಫ್ರೈ ಆಗಿದೆ ಅಲ್ವಾ, ಹುಳ್ಳಿಕಾಳು ಪುಡಿ ಇದನ್ನೆಲ್ಲ ಹಾಕಿ ಅದಕ್ಕೆ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಈಗ ಅಕ್ಕಿನ ಇದಕ್ಕೆ ಹಾಕಬೇಕು. ನೋಡಿ, ತೊಳೆದಿಟ್ಟಿರೋಂಥ ಅಕ್ಕಿನ ಈಗ ಇದಕ್ಕೆ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಬನ್ನಿ. ನೋಡಿ, ಅಕ್ಕಿನ ಈಗ ಏನು ನಾವು ಒಗ್ಗರಣೆ ಮಾಡಿದ್ದೀವಿ ಅದಕ್ಕೆ ಅಕ್ಕಿ ಹಾಕಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಉಪ್ಪನ್ನ ನೋಡಿ ಹಾಕಿ. ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಟೇಸ್ಟು ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ನಮ್ಮ ಹುಗ್ಗಿ ಅನ್ನನ ರೆಡಿ ಮಾಡ್ತಾಯಿದ್ದೀನಿ. ಸೊ ಹುಗ್ಗಿ ಅನ್ನ ನಮ್ಮ ಕಡೆ ಸೈಡ್ ಅವಾಗೆಲ್ಲ ಹಬ್ಬಕ್ಕೆ ಹುಗ್ಗಿ ಅನ್ನನ ಮಾಡೋರು. ನಮ್ಮ ಕಡೆ ಸೈಡ್ ಇದು ದೀಪಾವಳಿಗೆ ಮಾಡೋರು ಜಾಸ್ತಿ. ಆವಾಗ ಈಗ ಕಾಮನ್ನಾಗಿ ತಿಂಡಿಗೂ ಕೂಡ ಎಲ್ಲ ಮಾಡ್ತಾಯಿದ್ದೀವಿ. ನೋಡಿ, ಇದು ದೀಪಾವಳಿಲಿ ಮಾತ್ರ ಹುಗ್ಗಿಯನ್ನು ಅಂದರೆ ಸ್ಪೆಷಲ್. ಅದೇ ಹುಗ್ಗಿಯನ್ನು ಕಾಯಿ ಹಾಲನ್ನ ಯೂಸ್ ಮಾಡ್ತಾರೆ ಮತ್ತು ತುಪ್ಪನ ಹಾಕ್ಕೊಂಡು ತಿನ್ನೋದು ತುಂಬ ಯಮ್ಮಿಯಾಗಿರುತ್ತೆ. ಸೊ ಈ ಥರ ಅಕ್ಕಿನ ಹಾಕಿ ಸ್ವಲ್ಪ ಎಲ್ಲ ಒಗ್ಗರಣೆನೂ ಮಿಕ್ಸ್ ಆಗೋ ಥರ ತಿರುಗಿಸ್ಕೊಂಡು ಈಗ ಅದಕ್ಕೆ ನೀರು ಆ್ಯಡ್ ಮಾಡೋಣ.
ಸೇಮ್ ಹೇಗೆ ಪಲಾವಿಗೆ 1 to ಡಬಲ್ ನೀರನ್ನ ಹಾಕತ್ತೀವಿ ಅಕ್ಕಿಗೆ, ಅದೇ ಥರ ನೀರನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ನೀರು ಹಾಕಿದ್ಮೇಲೆ ಇನ್ನೊಂದು ಸತಿ ಈ ಥರ ಫುಲ್ಲೆಲ್ಲ ನೀರು ಹಾಕಿದ್ಮೇಲೆ ಅಕ್ಕಿ ಮತ್ತು ನೀರು ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ತಿರ್ಗಿಸ್ಕೊಳ್ಳೋಣ ಬನ್ನಿ. ಸೊ ನೋಡಿ ಇವಾಗ ಒಗ್ಗರಣೆ ಮತ್ತು ಅಕ್ಕಿದು ಉಗ್ಗಿ ಅನ್ನೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಅದನ್ನು ಕುದಿಯೋಕ್ಕೆ ಇಡಬೇಕು. ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು 2 ವಿಷಲ್ನ ಹಾಕಿಸ್ಬೇಕು. ವಿಷಲ್ನ ಕೂಗ್ಸೋಣ ಬನ್ನಿ, ಒಂದು 2 ವಿಷಲ್ಲು. 2 ವಿಷಲ್ ಆದಮೇಲೆ ಇದಕ್ಕೆ ಕಾಯಿ ಹಾಲು ತುಂಬ ಚೆನ್ನಾಗಿರುತ್ತೆ. ಈ ಥರ 2 ವಿಷಲ್ ಆಗೋಕ್ಕೆ ಇಡೋಣ. ನೆಕ್ಸ್ಟು ಇದಕ್ಕೆ ಕಾಂಬಿನೇಷನ್ ಆಗಿ ನಮ್ಮ ಕಡೆ ಸೈಡು ಕಾಯಿ ಹಾಲನ್ನ ಮಾಡ್ತಾರೆ. ನಾನು ಕಪ್ಪು ಬೆಲ್ಲನ ಯೂಸ್ ಮಾಡಿದ್ದೀನಿ. ಕಪ್ಪು ಬೆಲ್ಲದ ಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ನೋಡಿ ಈಗ ಕಪ್ಪು ಬೆಲ್ಲನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದನ್ನು ಪಾಕನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಈ ಥರ ಕಪ್ಪು ಬೆಲ್ಲನ ಹಾಕಿ ಈಗ ಅದಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನೀರು ಆ್ಯಡ್ ಮಾಡಿಬಿಟ್ಟು ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ ಈ ಥರ ಬೆಲ್ಲ ಹಾಕಿಬಿಟ್ಟು, ಸೊ ಇದಕ್ಕೆ ಬಿಳೆ ಬೆಲ್ಲ ಅಥವಾ ಸಕ್ಕರೆ ಆದರೆ ನೋಡೋಕ್ಕೆ ಕಲರ್ ಚೆನ್ನಾಗಿರುತ್ತೆ. ಆದರೆ ಕಪ್ಪು ಬೆಲ್ಲದಲ್ಲಿ ತುಂಬ ರುಚಿ ಇರುತ್ತೆ, ಕ್ಯಾಲ್ಶಿಯಂ ಪವರ್ ಕೂಡ ಇರುತ್ತೆ. ಬೆಲ್ಲನ ಯೂಸ್ ಮಾಡಿ ಆದಷ್ಟು. ನೋಡಿ ಈಗ ಅದಕ್ಕೆ 1 ಭಾಗ ತೆಂಗಿನಕಾಯಿನ ತೊಗೊಂಬಿಟ್ಟು ಅದನ್ನು ತುರ್ಕೊಳ್ಳೋಣ ಬನ್ನಿ. ಈಗ ಅದನ್ನು ಬೆಲ್ಲನ ಕರ್ಗಕ್ಕೆ ಇಟ್ಟಿದ್ದೀನಿ. ಸೊ ಈಗ 1 ಭಾಗ ತೆಂಗಿನಕಾಯಿನ ಅದನ್ನು ತುರ್ಕೊಳ್ತಾ ಇದ್ದೀನಿ. ಅದನ್ನು ಕಾಯಿ ಭಾಗನ ತುರಿದ್ಬಿಟ್ಟು ಬನ್ನಿ ತುರ್ಕೊಳ್ಳೋಣ ಕಾಯಿ ಭಾಗನ. ಸೊ ಈ ಥರ ಕಾಯಿ ಭಾಗನ ಒಂದು ಕಾಯಿ ಹೋಳನ್ನ ತಗೊಂಬಿಟ್ಟು ಚೆನ್ನಾಗಿ ಈ ಥರ ತುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ ತುರಿದಿರೋ ಕಾಯಿ ತುರಿ ಏನಿದೆ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಅದನ್ನು ಓಡಿಸ್ಕೋಬೇಕು. ಹಾಗೆ ತುರಿ ಹಾಕಿದ್ರೆ ಸ್ವಲ್ಪ ಅಷ್ಟೊಂದು ರುಚಿ ಚೆನ್ನಾಗಿರಲ್ಲ. ಸೊ ಆ್ಯಕ್ಚುಲಿ ಅದರಿಂದ ಈ ಥರ ಕಾಯಿ ತುರಿ ಏನಿರುತ್ತೆ ಅದನ್ನು ಮಿಕ್ಸಿಗೆ ಹಾಕಬೇಕು. ಅದಕ್ಕೆ ಫ್ಲೇವರಿಗೆ 1-2 ಏಲಕ್ಕಿನ ಯೂಸ್ ಮಾಡಿದ್ದೀನಿ. ಏಲಕ್ಕಿನ ಈ ಥರ ಕುಟ್ಟಣಿಗೆಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಆ ಕಾಯಿ ಜೊತೆ ಹಾಕಿಬಿಟ್ಟು ಓಡಿಸ್ಕೋಬೋದು. ಇಲ್ಲ ಡೈರೆಕ್ಟು ಏನು ಲಾಸ್ಟಿಗೆ ಕೂಡಿಡ್ತೀವಿ ಆವಾಗಲೂ ಕೂಡ ಹಾಕ್ಬೋದು. ನೋಡಿ ಈ ಥರ ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಈಗ ಅದನ್ನು ಕಾಯಿ ತುರಿನ ಸ್ವಲ್ಪ ಓಡಿಸ್ಕೊಳ್ಳೋಣ ಬನ್ನಿ. ನೋಡಿ ಈ ಥರ ಕಾಯಿ ತುರಿನ ಮಿಕ್ಸಿಲಿ ಓಡಿಸ್ಬಿಟ್ಟು ಅದು ಯಾವ ಥರ ಕ್ವಾಂಟಿಟಿಲಿ ಅದನ್ನು ಸ್ವಲ್ಪ ಪೇಸ್ಟ್ ಮಾಡಬೇಕು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಫೈನಲಿ ಈ ಥರ ಪೇಸ್ಟ್ ಮಾಡ್ಕೊಬೇಕು. ಕಾಯಿ ತುರಿನ ಸ್ವಲ್ಪ ಓಡಿಸ್ಕೋಬೇಕು. ಇದಕ್ಕೆ ಏಲಕ್ಕಿ ಹಾಕೊಂಡ್ರೆ ಇವಾಗಲೂ ಚೆನ್ನಾಗಿರುತ್ತೆ ಇದ್ರ ಜೊತೆ ಮಿಕ್ಸ್ ಆಗಿ. ನೋಡಿ ಫ್ರೆಂಡ್ಸ್, ಯಾರ್ಯಾರಿಗೆ ಹುಗ್ಗಿಯನ್ನು ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಯಾರ್ಯಾರು ಮಾಡ್ತಿರ್ತೀರಿ, ನೀವು ಯಾವ ಥರ ಮಾಡ್ತೀರಿ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ಫೈನಲಿ ನಮ್ಮ ಏನು ಬೆಲ್ಲ ಕಾಯಕ್ಕಿಟ್ಟಿದ್ದೆ ಕಪ್ಪು ಬೆಲ್ಲ, ಅದು ಈ ಥರ ಬೆಲ್ಲ ಕರಗಿ ನೀರಿದೆ. ಸೊ ಕಪ್ಪು ಬೆಲ್ಲ ಆಗಿರೋದ್ರಿಂದ ಕಪ್ಪು ಬೆಲ್ಲನ ಯೂಸ್ ಮಾಡಿ ತುಂಬ ಒಳ್ಳೆಯದು. ಕ್ಯಾಲ್ಶಿಯಂ ಅದರಲ್ಲಿ ತುಂಬ ಪ್ರೋಟೀನ್ಸ್ ಸಿಗುತ್ತೆ. ಆಮೇಲೆ ರುಚಿಯಾಗೂ ಇರುತ್ತೆ ಕಪ್ಪು ಬೆಲ್ಲದಲ್ಲಿ. ಈ ಕಪ್ಪು ಬೆಲ್ಲ ಯೂಸ್ ಮಾಡಿದ್ರೆ ಅದನ್ನು ಸ್ವಲ್ಪ ಸೋಸ್ಕೋಬೇಕು. ಅದ್ರಲ್ಲಿ ಕಸ ಇರುತ್ತೆ ಸ್ವಲ್ಪ. ಹಾಗಾಗಿ ಬಿಳೆ ಬೆಲ್ಲ ಆದರೆ ಸೋಸೋ ಅವಶ್ಯಕತೆ ಇರಲ್ಲ. ಇದನ್ನು ಸೋಸ್ಕೊಂಡು ಫಿಲ್ಟ್ರ್ ಮಾಡ್ಕೊಳ್ಳೋಣ ಬನ್ನಿ. ಈಗ ಸ್ವಲ್ಪ ನಾನು ತೊಗೊಂಡಿದ್ದು ಕಪ್ಪು ಬೆಲ್ಲ ಸ್ವಲ್ಪ ಡಾರ್ಕಿಶ್ ಕಲರ್ ಇತ್ತು, ಬ್ಲ್ಯಾಕ್ ಇತ್ತು. ಹಾಗಾಗಿ ಸ್ವಲ್ಪ ಕಲರ್ ಈ ರೀತಿ ಬಂದಿದೆ. ಇದರಲ್ಲೇ ವೈಟ್ ಸ್ವಲ್ಪ ಕಪ್ಪು ಬೆಲ್ಲ ನೋಡಿ ತೊಗೊಳ್ಳಿ. ಅದರಲ್ಲಿ ಇನ್ನೂ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಲುಕ್ ಅನಿಸುತ್ತೆ. ಸೊ ಇದು ನೋಡೋಕ್ಕೆ ಸ್ವಲ್ಪ ಡಾರ್ಕ್ ಇದ್ದರೂ ಟೇಸ್ಟ್ ತುಂಬ ಚೆನ್ನಾಗಿತ್ತು ಕಾಯಿ ಹಾಲ್ದು. ಸೊ ನೋಡಿ ಈ ಥರ ಕಪ್ಪು ಬೆಲ್ಲದಲ್ಲಿ ಸ್ವಲ್ಪ ಕಸ ಇರುತ್ತೆ, ಅದನ್ನು ಯಾವಾಗಲೂ ಸೋಸ್ಕೋಬೇಕು. ನೆಕ್ಸ್ಟ್ ಈಗ ಸೋಸಿರೋ ಕಪ್ಪು ಬೆಲ್ಲದ ರಸಕ್ಕೆ ಇವಾಗ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಕಾಯಿ ತುರಿನ ಅದನ್ನು ಹಾಕಿಬಿಟ್ಟು ಒಂದು ಕುದಿಸ್ಕೊಳ್ಳೋಣ ಬನ್ನಿ. ಸೊ ನೋಡಿ ಈ ಥರ ಕಾಯಿ ತುರಿನ ಅದಕ್ಕೆ ಹಾಕ್ಕೊಳ್ತಾ ಇದ್ವಿ. ಏನು ಬೆಲ್ಲ ಕರಗಿತ್ತು ನೀರು ಅದನ್ನು ಸೋಸ್ಕೊಂಡಿದ್ವಿ, ಆ ಬೆಲ್ಲದ ರಸಕ್ಕೆ ಈಗ ಕಾಯಿ ತುರಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಮಿಕ್ಸ್ ಮಾಡಿದ್ಮೇಲೆ ಕಾಯಿ ಹಾಲು ಈ ಥರ ಬರ್ತಾ ಇದೆ ನೋಡಿ. ಇದನ್ನು ಒಂದು ಕುದಿಸ್ಕೋಬೇಕು ಚೆನ್ನಾಗಿ. ಈ ಥರ ನೋಡಿ, ನೋಡೋಕ್ಕೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಈ ಥರ ಫೈನಲಿ ನಮ್ಮ ಕಾಯಿ ಹಾಲು, ಇದಕ್ಕೆ ಏಲಕ್ಕಿ ಹಾಕೋಬೇಕು, ಅದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಬೆಲ್ಲ ಇನ್ನೂ ವೈಟ್ ಬೆಲ್ಲ ಅಥವಾ ಸಕ್ಕರೆ ಯೂಸ್ ಮಾಡೋದ್ರಿಂದ ಕಲರು ಸ್ವಲ್ಪ ಆ ರೀತಿ ಬರುತ್ತೆ. ಫೈನಲಿ ನೋಡಿ ನಮ್ಮ ಕಿಚಡಿ ಈ ರೀತಿಯಾಗಿ ಹುಗ್ಗಿಯನ್ನು ಈ ರೀತಿಯಾಗಿ ರೆಡಿಯಾಗಿದೆ. ಸೊ ನಾವು ಸೋನಾ ಅಕ್ಕಿನ ಯೂಸ್ ಮಾಡಲ್ಲ, ಸ್ವಲ್ಪ ಸಾಫ್ಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಏನು ರೇಷನ್ ಅಕ್ಕಿ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದೀನಿ. ಅದರಿಂದ ಸಾಫ್ಟ್ ಇದ್ದರೆ ಅದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಅದು ಹುಡಿಯಾಗಿರೋಕ್ಕಿಂತ. ನೋಡಿ ಇದಕ್ಕೆ ಕಾಯಿ ಹಾಲು ಏನು ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಹಾಕಿ ಟೇಸ್ಟ್ ಮಾಡಿ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ, ನೀವು ಹೇಳ್ತೀರಿ ವಾವ್ ಅಂತ, ಯಾವ ರೀತಿ ಇತ್ತು ಅಂತ. ಇದು ಸಖತ್ತಾಗಿರುತ್ತೆ, ಹೆಲ್ತಿಗಂತೂ ತುಂಬ ಒಳ್ಳೆಯದು.
ಇದನ್ನು ತಿನ್ನೋದ್ರಿಂದ ತುಂಬ ಹೆಲ್ತಿ ಕೂಡ ಆರೋಗ್ಯಕ್ಕೆ. ನೋಡಿ ಕಿಚುಡಿಗೆ ಇನ್ನೊಂದು ಕಾಯಿ ಹಾಲು ಜೊತೆಗೆ ತುಪ್ಪ ಸಕ್ಕರೆ ಹಾಕೊಂಡು ತಿಂದರೂ ಇನ್ನೊಂದು ಅಡಿಷ್ನಲಾಗಿ ತುಂಬ ಚೆನ್ನಾಗಿರುತ್ತೆ ಅದು ಕೂಡ. ನೋಡಿ ನಾನು ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಸಕ್ಕರೆ ಹಾಕಿ ಅದಕ್ಕೆ ತುಪ್ಪ ಹಾಕಿ ಕಾಯಿಸಿ ಬಾಯಿಗಿಟ್ರೆ ಅಂತೂ ಅದು ಅಗೀತಾ ಇದ್ದರೆ ಅದು ಮಜಾನೇ ಬೇರೆ. ಅದನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರ್ಯಾರಿಗೆ ನಮ್ಮ ಹುಗ್ಗಿಯನ್ನು ಇಷ್ಟ ಆಯಿತು ಅಂತ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆದರೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನೋಡಿ ಈ ರೀತಿಯಾಗಿ ತುಪ್ಪ ಹಾಕ್ಕೊಂಡು ಸಕ್ಕರೆ ಹಾಕಿ ತಿಂತಾ ಇದ್ದರೆ ಹುಗ್ಗಿಯನ್ನು ಹೇಗಿತ್ತು ಅಂತ ನಮ್ಮ ಮಾಡಿರೋ ಹುಗ್ಗಿಯನ್ನು ಅಂತ ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ. ಹೇಗಿತ್ತು ಅಂತ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನ್ನ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಬರ್ತಾ ಇರುತ್ತೆ. ಹೇಗಿತ್ತು ನಮ್ಮ ಹುಗ್ಗಿಯನ್ನು ನೋಡಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಇನ್ನೂ ಸಖತ್ತಾಗಿತ್ತು. ನೋಡಿ ಈ ಥರ ತುಪ್ಪ ಸಕ್ಕರೆ ಹಾಕಿ ಬಿಸಿದನ್ನ ಕಲಿಸ್ಕೊ ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ. ಸೊ ಹೀಗಿತ್ತು ನಮ್ಮ ಕಿಚುಡಿ ಅಥವಾ ಹುಗ್ಗಿಯನ್ನು. ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಹುಗ್ಗಿಯನ್ನು? ನಿಮ್ಮ ಮನೇಲಿ ಯಾರ್ಯಾರ ಮನೇಲಿ ಮಾಡ್ತೀರಿ, ಯಾವ ರೀತಿಯಾಗಿ ಮಾಡ್ತೀರಿ ಹುಗ್ಗಿಯನ್ನು ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.